ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 11/3/2026 ಬಾಬಾರವರ ಮಧುರ ಮಹಾವಾಕ್ಯಗಳು. ಇಂದಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯ ರೇಸ್ ಮಾಡಿ, ಆಗ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಎರಡನೆಯದು, ಬ್ರಾಹ್ಮಣ ಜೀವನದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು. ಮೂರನೆಯದು, ನಮ್ಮದು ಉನ್ನತವಾಗಿರುವಂತಹ ಗುರಿಯಾಗಿದೆ, ಆದ್ದರಿಂದ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅವಿನಾಶಿ ಸರ್ಜನ್ನನಿಂದ ಸಲಹೆಯನ್ನ ಪಡೆದುಕೊಳ್ಳಬೇಕು. ನಾಲ್ಕನೆಯದಾಗಿ, ಏಕರಸ ಸಂಪನ್ನ ಮೂಡ್ನಲ್ಲಿರುವ ಪುರುಷಾರ್ಥ ಮಾಡಿ ಪ್ರಾರಬ್ಧ ಸ್ವರೂಪರು ಆಗಿರಿ. ಐದನೆಯದು, ಬಾಬ್ ದಾದಾರವರ ಜೊತೆಯಲ್ಲಿ ಬುದ್ಧಿರೂಪಿ ಕೈಯನ್ನ ಇಟ್ಟುಕೊಂಡು ಪರೀಕ್ಷೆಗಳ ರೂಪಿ ಸಾಗರದಲ್ಲಿ ಅಲುಗಾಡದಂತೆ ಇರಬೇಕು. 5 ಬಿಂದುಗಳು: ನೆನಪಿನ ಯಾತ್ರೆ, ಬ್ರಾಹ್ಮಣ ಜೀವನ, ಉನ್ನತ ಗುರಿ, ಏಕರಸ ಸಂಪನ್ನ ಸ್ಥಿತಿ, ಬಾಬ್ ದಾದಾ ಅವರ ಜೊತೆ. ಇಂದಿನ ಚಿಂತನೆ: ನಾನು ಆತ್ಮ ಏಕರಸ ಸಂಪನ್ನ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಸಂಗಮಯುಗಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮ ಜ್ಯೋತಿ. ನಾನು ಆತ್ಮ ನೆನಪಿನ ಯಾತ್ರೆಯ ರೇಸ್ ಮಾಡ್ತಾ ಇರ್ತೀನಿ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಪುಣ್ಯಾತ್ಮನಾಗಿದ್ದೇನೆ. ನಾನು ಬ್ರಾಹ್ಮಣ ಶ್ರೇಷ್ಠ ಜೀವನದ ಅದ್ಭುತ ಅನುಭವ ಮಾಡುತ್ತಿದ್ದೇನೆ. ಸರ್ವಶಕ್ತಿವಂತ ಬಾಬಾರವರ ಜೊತೆಯಲ್ಲಿರುವಂತಹ ಶ್ರೇಷ್ಠ ಬ್ರಾಹ್ಮಣ ಜೀವನದ ಅನುಭವ ಮಾಡುವಂತಹ ಬ್ರಾಹ್ಮಣನಿಂದ ಫರಿಸ್ತೆಯಿಂದ ದೇವತೆಯಾಗುವ, ಸರ್ವಶಕ್ತಿಗಳನ್ನ ಸರ್ವ ಗುಣಗಳನ್ನ ತುಂಬಿಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥ ಮಾಡುತ್ತಿರುವ ಭಗವಂತನ ಪ್ರೀತಿಯ ಮಗು. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಅತೀಂದ್ರಿಯ ಸುಖದ ಅನುಭವ ಮಾಡುತ್ತೇನೆ. ದೇಹದ ಜಗತ್ತಿಗಿಂತಲೂ ಭಿನ್ನವಾಗಿರುವಂತಹ ಸ್ಥಿತಿ, ಇಂದ್ರಿಯಾತೀತವಾದ ಸುಖದ ಅನುಭೂತಿ ಕೇವಲ ಬ್ರಾಹ್ಮಣ ಜೀವನ, ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಅನುಭವ ಆಗುತ್ತದೆ. ಭಗವಂತನ ನೆನಪಿನಲ್ಲಿ ಲವಲೀನನಾಗಿರುವಂತಹ ಸ್ಥಿತಿಯಲ್ಲಿದ್ದೇನೆ. ನಾನು ಆತ್ಮ. ನನ್ನ ಗುರಿ ಉನ್ನತವಾದುದು. ಶ್ರೇಷ್ಠ ಗುರಿಯನ್ನು ತಲುಪುವ ವಿಶೇಷ ಆತ್ಮನಾಗಿದ್ದೇನೆ. ನಾನು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅವಿನಾಶಿ ಸರ್ಜನ್ ಪ್ಯಾರೆ ಪ್ರಭು ಶಿವ ಬಾಬಾರವರಿಂದ ಸಲಹೆಯನ್ನ ಪಡೆದುಕೊಳ್ಳುತ್ತಾ ಸದಾ ತಂದೆಯ ಶ್ರೀಮತದಂತೆ ನಡೆದು ಉನ್ನತ ಗುರಿಯನ್ನ ಪಡೆದುಕೊಳ್ಳುವ ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಸದಾ ಏಕರಸ ಸಂಪನ್ನ ಸ್ಥಿತಿಯಲ್ಲಿದ್ದು ಶ್ರೇಷ್ಠ ಪುರುಷಾರ್ಥ ಮಾಡಿ ಉನ್ನತ ಪ್ರಾರಬ್ಧವನ್ನ ಪಡೆದುಕೊಳ್ಳುವ ಪ್ರಾರಬ್ಧ ಸ್ವರೂಪ ಆತ್ಮ ನಾನು ಆತ್ಮ ಬಾಬ್ ದಾದಾರವರ ಜೊತೆಯಲ್ಲಿ ಸದಾ ಕಂಬೈಂಡ್ ಆಗಿ ಬುದ್ಧಿರೂಪಿ ಕೈಯನ್ನ ತಂದೆಯ ಕೈ ಮೇಲಿಟ್ಟು ಸದಾ ತಂದೆಯ ಜೊತೆಯಾಗಿ ನಡೆಯುತ್ತಿರುವ, ಅನೇಕ ಪರೀಕ್ಷೆಗಳಲ್ಲೂ ಸಹ ಅಲುಗಾಡದಂತೆ ಸಾಗುತ್ತಿರುವ ನಾನು ಸಂಗಮಯುಗಿ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮ ಜ್ಯೋತಿ. ನಾನು ಆತ್ಮ ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಜ್ಯೋತಿ, ಪರಮಾತ್ಮ ಶಿವ ತಂದೆಯ ಪ್ರೀತಿಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ನಾನು ಆತ್ಮ
ಆತ್ಮಜ್ಯೋತಿ ಪರಂಧಾಮದಲ್ಲಿ ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿ ಹೋಗಿದ್ದೇನೆ. ಸಂಪೂರ್ಣ ಶುದ್ಧ ಹಾಗೂ ಶಕ್ತಿಶಾಲಿ ಆತ್ಮಜ್ಯೋತಿ ನಾನು ಬಿಂದು. ತಂದೆಯೂ ಸಹ ಬಿಂದು. ತಂದೆಯ ಜೊತೆಯಲ್ಲಿ ಪರಮಧಾಮದಲ್ಲಿ ಸರ್ವಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುತ್ತಿರುವ ನಾನು ಆತ್ಮಜ್ಯೋತಿಯಾಗಿದ್ದೇನೆ. ಓಂ ಶಾಂತಿ.